Hi, this is one more question which asked in TCS. Simple question. Data engineer role ಕೇಳಿರೋದು. ನಾನು ರೋಲ್ ಬಿಟ್ಟಾಕ್ಬಿಡಿ ಪೈಥಾನ್ ಕ್ವಶನ್ ಕೇಳಿದ್ದಾನೆ ಸಿಂಪಲ್. ಏನಂದ್ರೆ ಅವನಿಗೆ ಬೇಕಾಗಿರೋ ಔಟ್ಪುಟ್ಟು ನಂಬರ್ಸ್ ಇಲ್ಲಿ ಏನಿದ್ರಲ್ಲ ಟೆಕ್ಸ್ಟ್ ಸ್ಟ್ರಿಂಗ್ ಅಲ್ಲಿ ಅವನಿಗೆ ಸ್ಯಾಂಪಲ್ 1 2 3 4 ಟೆಕ್ಸ್ಟ್ 90 ಅಂತ ಇದೆ. ಈ ಡೋಂಟ್ ವಾಂಟ್ ಎನಿಥಿಂಗ್, ಯು ವಾಂಟ್ 1 2 3 4 0 ಟೆಕ್ಸ್ಟ್ ಅಷ್ಟೇ ಬೇಕಾಗಿರೋದು ಅಂತ ಹೇಳಿದ್ದಾನೆ. ಹೆಂಗೆ ಸಾಲ್ವ್ ಮಾಡೋದು ಅಂದ್ರೆ ದರ್ ಆರ್ ಮೆನಿ ವೇಸ್, ಸಿಂಪಲ್ ವೇಸ್ ಇದಾವೆ ಅಥವಾ ಇನ್ಬಿಲ್ಟ್ ಫಂಕ್ಷನ್ ಯೂಸ್ ಮಾಡೋದು. ನಾನೊಂದು ಎರಡು ಅಷ್ಟೇ ಹೇಳ್ತೀನಿ. ಸೊ ನಾನೊಂದು ರಿಸಲ್ಟ್ ಅನ್ನೋ ಸ್ಟ್ರಿಂಗ್ನ ಡಿಫೈನ್ ಮಾಡ್ತೇನೆ. ಯು ಕ್ಯಾನ್ ರಿಸಲ್ಟ್ ಅನ್ನೋ ಸ್ಟ್ರಿಂಗ್ನ ಡಿಫೈನ್ ಮಾಡ್ತೇನೆ. ಓಕೆ, ಅಲ್ಲಿ ಡಿಫೈನ್ ಮಾಡ್ತೇನೆ. ನೆಕ್ಸ್ಟ್ ಏನು ಮಾಡೋದು ಅಂದರೆ ಒಂದು ಫಾರ್ ಲೂಪು ಸಿ ಎಚ್ ಇನ್ ಇನ್ಪುಟ್, ಇಲ್ಲಿ ಏನಿದೆ ಆ ಇನ್ಪುಟಲ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ, ಇಫ್ ಕಂಡೀಷನ್ನು, ಇಫ್ ಆ ಸ್ಟ್ರಿಂಗಲ್ಲಿ 0 ಇತ್ತು ಅಂದರೆ ವಿಚ್ ಈಸ್ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಆಫ್ ಸಿ ಎಚ್. ಆ ನಂಬರ್ ಏನಾದ್ರು ಸಿ ಎಚ್ ಆಗಿತ್ತು ಅಂದರೆ ಫಸ್ಟ್ ಪಿಕ್ ಮಾಡ್ತೀವಲ್ಲ ಆ ನಂಬರು, ಆರ್ ಸಿ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 9. ಜಸ್ಟ್ ರಿಸಲ್ಟ್ನ ಅದಕ್ಕೆ ಆಗ್ತಾ ಇದೆ. ಇದನ್ನ ಹೆಂಗೆ ಬರಿಬೋದು, ಪ್ಲಸ್ ಈಕ್ವಲ್ಸ್ ಟು ಸಿ ಎಚ್. ಇದರ ಅರ್ಥ ಏನಪ್ಪ ಅಂದರೆ, ಇದರ ಅರ್ಥ ಮೀನಿಂಗ್ ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಇರೋರಿಗೆ ಗೊತ್ತಾಗಲ್ಲ. ರಿಸಲ್ಟ್ ಇಸ್ ಈಕ್ವಲ್ಸ್ ಟು ರಿಸಲ್ಟ್ ಪ್ಲಸ್ ಸಿ ಎಚ್ ಅಂತ. ಅದನ್ನು ಶಾರ್ಟ್ ಫಾರ್ಮಲ್ಲಿ ಈ ಥರ ಬರೀತಾರೆ, ರಿಸಲ್ಟ್ ಪ್ಲಸ್ ಈಕ್ವಲ್ಸ್ ಟು ಸಿ ಎಚ್ ಅಂತ ಬರೀತಾರೆ. ಸೊ ಆಫ್ಟರ್ ದ್ಯಾಟ್ ಕಮೆಂಟ್ ಆಗ್ತದೆ. ಓಕೆ, ಆಫ್ಟರ್ ದಟ್ ನೆಕ್ಸ್ಟ್ ಏನು, ಇಫ್ ಯು ರಿಯಲಿ ವಾಂಟ್ ಟು ಪ್ರಿಂಟ್ ಇಟ್, ಆರ್ ಇಫ್ ಯು ವಾಂಟ್ ಟು ಪಾಸ್ ಅಂಡ್ ಟು ದ ನೆಕ್ಸ್ಟ್ ಒನ್, ಯು ಕ್ಯಾನ್ ಪಾಸ್ ಆನ್. See, this is one method with using the loops in a basic data structure ಅಂತಾರೆ. ನಾವೇನಾದರೂ ಇಲ್ಲ ನಮಗೆ ಸ್ವಲ್ಪ ಇನ್ಬಿಲ್ಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ ಅಂದರೆ there is something called isDigit ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ವಾಟ್ ಡಸ್ ದಟ್ isDigit do ಅಂದರೆ, ನಾನು ಓಕೆ ಇದೊಂಥರ ಇದು ಫಾರ್ ಲೂಪೇ, ಬಟ್ ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಾರ್ ಬರಿತೀನಿ, ಅರ್ಥ ಮಾಡ್ಕೊಳ್ಳಿ ಇದು ಹೆಂಗೆ ಬರಿತೀನಿ ಅಂದರೆ, ಫಾರ್ ಸಿ ಎಚ್ ಇನ್ ಇನ್ಪುಟ್ ಇದೇನು ಅಂದರೆ ಫಾರು ಮತ್ತು ಇಫ್ ಒಂದೇ ಲೈನಲ್ಲಿ ಬರೆಯೋದು ಅಂತ. ಇಫ್ ಸಿ ಎಚ್ ಡಾಟ್ isDigit, ಸಿ ಎಫ್ ಡಾಟ್ isDigit ಆಗಿದ್ರೆ there is something called ch and dot join bracket open and bracket close and this see wait, I'll explain ಮಾಡ್ತೇನೆ. ರಿಸಲ್ಟ್ ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಫಾರ್ ನೀವು ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಫಾರ್ ಮತ್ತು ಇಫ್ ಒಂದೇ ಲೈನ್ ಬರ್ತದೆ, ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂತ ಕರೀತಾನೆ. ಫಾರ್ ಇನ್ ಅದರಲ್ಲಿ ಇನ್ಪುಟಲ್ಲಿ ಚೆಕ್ ಮಾಡ್ತಾರೆ. ಇಫ್ ಏನಾದರೂ ಸಿ ಎಚ್ ಅನ್ನೋದು ಅಂದರೆ ಈ ವರ್ಡ್ ಇರುತ್ತಲ್ಲ ತಗೊತಾ ಇರ್ತೀನಲ್ಲ ವೇರಿಯೇಬಲ್, ಏನಾದ್ರು ಡಿಜಿಟ್ ಏನಾರು ಆಗಿತ್ತು ಅಂದರೆ ಜಾಯಿನ್ ಆದ ಒಂದು ಕಂಡೀಷನ್ ಮೇಲೆ ರಿಸಲ್ಟಿಗೆ ಆಗ್ತಾ ಇದೆ ಅಷ್ಟೇ, ಏನು ಇಲ್ಲ. ಸಿ ದೇರ್ ಆರ್ ಮೆನಿ ವೇಸ್, ಒಂದೇ ವೇಸ್ ಅಲ್ಲ, ನಿಮಗೆ ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡಿರ್ಬೋದು. ಸಿ ಔಟ್ಪುಟ್ ಶುಡ್ ಬಿ ಪ್ರಾಪರ್ ಇರಬೇಕು ಅಂತ. ಯಾ ದಟ್ಸ್ ಆಲ್. ಬಾಯ್.